ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮನೆಯಲ್ಲೇ ನಿಮಗೆ ಯಾವ ರೀತಿ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೆಲ್ಲ ಇದಕ್ಕೆ ಸಿಂಪಲ್, ನನಗೆ ಬೇಕಾದ್ದು ಏನೂ ಇಲ್ಲ, ದಾಸವಾಳ, ಹೈಬಿಸ್ಕಸ್ ಎಲೆಗಳು ಬೇಕಾದ್ದು. ಗೋಂಪು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಕೆಲವ್ರಿಗೆ ಗೊತ್ತಿರ್ಬೋದು. ಸೊ ಲೋಕಲ್ ಲ್ಯಾಂಗ್ವೇಜ್, ನಮ್ಮದು ಲ್ಯಾಂಗ್ವೇಜಲ್ಲಿ ನಾವು ಗುಂಪು ಅಂತ ಅಂತೀವಿ, ಕನ್ನಡದಲ್ಲಿ ಕೂಡ ಗುಂಪು ಅಂತಲೇ ಅಂತೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಸ್ವಲ್ಪ ಎಲೆಗಳು ಸಾಕು. ನಿಮ್ಮದು ಕೂದಲು ಎಷ್ಟು ಉದ್ದ ಇದೆ ಮತ್ತು ಅದಕ್ಕೆ ಡಿಪೆಂಡ್ ಆಗಿರುತ್ತೆ ಕೂದಲು ಲೆಂತಿಗೆ. ಆ್ಯಂಡ್ ಆಲ್ಸೋ ನಿಮ್ಮದು ಮೇಯ್ನ್ಲಿ ಬೇಕಾದ್ದು ರೂಟ್ಸಿಗೆ, ಹೇರ್ ರೂಟ್ಸ್ ಮತ್ತು ಕೂದಲಿಗೆ ಕೂಡ. ಕೂದಲು ಶೈನಿಂಗ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಸ್ವಲ್ಪ ಶ್ಯಾಂಪೂ ಏನು ಕೊಡುತ್ತೆ ರಿಸಲ್ಟ್, ಅದೇ ರಿಸಲ್ಟ್ ಗುಂಪಿಂದ ನಮಗೆ ಸಿಗುತ್ತೆ. ಬಟ್ ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಂತಂದರೆ ಇದರಿಂದ ಓನ್ಲಿ ಬೆನಿಫಿಟ್ಸ್ ನಮಗೆ. ಶ್ಯಾಂಪು ಹಾಕೋದ್ರಿಂದ ಒಮ್ಮೆಗೆ ನಿಮಗೆ ಜಸ್ಟ್ ಸ್ಮೂತ್ ಆದಾಗ ಅನಿಸ್ಬೋದು ಅಷ್ಟೇ. ಬಟ್ ಮತ್ತೆ ಡ್ರೈ ಆಗುತ್ತೆ ಹೇರ್, ಕಲರ್ ಗ್ರೇ ಆಗುತ್ತೆ ಹೇರಿಂದು. ಬಟ್ ಇದರಿಂದ ಗುಂಪು ಸ್ನಾನದಿಂದ ನಿಮ್ಮದು ಹೇರ್ ಏನಾಗುತ್ತೆ, ಶೈನಿಂಗ್ ಹೆಚ್ಚಾಗುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಸೊ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ ನಮ್ಮ ಸ್ಕಿನ್ ಕೇರಿಗೆ ಇದು ಚೆಂಡುಪುಳೆ ಅಂತೀವಿ ನಾವು. ಇಲ್ಲಿ ನಾನು 2 ಚೆಂಡುಪುಳೆಗಳನ್ನು ತಗೊಂಡಿದ್ದೀನಿ. ಒಂದು ಸಾಕು ಆ್ಯಕ್ಚುಲಿ. ಚೆನ್ನಾಗಿ ಅರೆದು ನಂತರ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಹಾಗೆ ತುಂಬ ಬೆನಿಫಿಟ್ಸ್ ಇದೆ. ಸ್ಕಿನ್ ಡ್ರೈ ಆಗೋದನ್ನು ಕಮ್ಮಿ ಮಾಡುತ್ತೆ. ನಂತರ ಪಿಂಪಲ್ಸ್ ಆಗಿರ್ಬೋದು ರಿಡ್ಯೂಸ್ ಮಾಡುತ್ತೆ. ವೀಕ್ಲಿ ಒನ್ಸ್ ಅಥವಾ ಒನ್ಸ್ ಇನ್ ಅ ಮಂತ್ ಕೂಡ ಸಾಕು. ಬಿಕಾಸ್ ಎಲ್ಲ ಟೈಮಲ್ಲಿ ಸಿಗಲ್ಲ ಚೆಂಡುಪುಳೆ, ಅದಕ್ಕೆ. ಮುಖ ಸ್ವಲ್ಪ ಡ್ರೈ ಆದ ನಂತರ ಅಂದರೆ 10 ಮಿನಿಟ್ಸ್ ಆಗಿ ವಾಶ್ ಮಾಡಿದೆ. 10 ಮಿನಿಟ್ಸ್ ಸಾಕು ಮ್ಯಾಕ್ಸಿಮಮ್ ನೀವು ಫೇಸಲ್ಲಿಟ್ಟರೆ. ಮತ್ತೆ ಸ್ವಲ್ಪ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 10 ಮಿನಿಟ್ಸ್ ಇಟ್ಕೊಂಡು ವಾಶ್ ಮಾಡ್ಕೊಳ್ಳಿ ಚಂದ. ಸೊ ನಿಮ್ಮದು ಸ್ಕಿನ್ ಡ್ರೈ ಆಗಿದ್ದರೆ ಸ್ವಲ್ಪ ಸಾಫ್ಟ್ ಮಾಡುತ್ತೆ, ಸ್ಕಿನ್ ಡ್ರೈನೆಸ್ ಕಮ್ಮಿ ಮಾಡುತ್ತೆ. ಮತ್ತು ಏನೋ ಒಂದು ಲೈಟಾಗಿ ಗ್ಲೋನೂ ಕೊಡುತ್ತೆ ಸ್ಕಿನ್ನಿಗೆ. ನನಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯಾ ಅಂತ. ಲೈಟಾಗಿ ಚೇಂಜಸ್ ಗೊತ್ತಾಗ್ಬೋದು, ಕೂಡಲೇ ಗೊತ್ತಾಗಲ್ಲ. ಬಿಕಾಸ್ ಕನ್ಸಿಸ್ಟೆಂಟಾಗಿ ನೀವು ಮನೆಯಲ್ಲಿ ರಿಪೀಟ್ ಮಾಡಬೇಕು, ಆವಾಗ ನಿಮಗೆ ಗ್ರೇಟ್ ರಿಸಲ್ಟ್ ಸಿಗ್ಬೋದು. ಸೊ ಟ್ರೈ ಮಾಡಿ. ಎಲ್ಲ ಸ್ಕಿನ್ನಿಗೆ ಆ್ಯಕ್ಚುಲಿ ಸೂಟೇಬಲ್, ಬಟ್ ಹೇಳೋಕ್ಕಾಗಲ್ಲ. ಕೆಲವರಿಗೆ ಏನಾದರೂ ಸೈಡ್ ಎಫೆಕ್ಟ್ ಬರ್ಲಿಕ್ಕೆ ಚಾನ್ಸ್ ಇಲ್ಲ, ಬಟ್ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಸ್ಕಿನ್ ಟೈಪ್ ಸಮ್ಟೈಮ್ಸ್. ಸೊ ಟ್ರೈ ಮಾಡಿ. ಕೆಮಿಕಲ್ ಅಲ್ಲ ಆಬ್ವಿಯಸ್ಲಿ. ಸೊ ಸೈಡ್ ಎಫೆಕ್ಟ್ಸ್, ಬೇರೆ ಏನಾದರೂ ಪ್ರಾಬ್ಲಮ್ಸ್ ಖಂಡಿತ ಬರಲಿಕ್ಕಿಲ್ಲ. ಟ್ರೈ ಮಾಡಿ, ಗ್ರೇಟ್ ರಿಸಲ್ಟ್ ಕೊಡಲೂಬಹುದು. ನನಗೆ ಬೆನಿಫಿಟ್ ಆಗಿದೆ. ಸೊ ನಾನು ಇವಾಗ ಮೊದಲು ಕನ್ಸಿಸ್ಟೆಂಟಾಗಿ ಮಾಡ್ತಿದ್ದೆ ಆ ಥರ ಎಲ್ಲ ಫೇಸ್ ಪ್ಯಾಕ್ ಎಲ್ಲ. ಇವಾಗ ಸ್ವಲ್ಪ ಇಲ್ಲ, ಸ್ವಲ್ಪ ಆಚೆ ಈಚೆ ಎಲ್ಲ ಆಗಿದೆ. ಬಟ್ ಇನ್ನು ಕನ್ಸಿಸ್ಟೆಂಟಾಗಿ ವೀಕ್ಲಿ ಒನ್ಸ್ ನನಗೆ ಫೇಸ್ ಪ್ಯಾಕ್ ಮಾಡಬೇಕದು. ಮತ್ತು ಎಲ್ಲ ಟೈಮಲ್ಲಿ ಸಿಕ್ಕಲ್ಲ ಚೆಂಡುಪುಳೆ, ಕೋಕೋನಟ್, ಮಿನಿ ಕೋಕೋನಟ್. ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಏನು ಹೇಳ್ತಾರೆ ಅಂತ. ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಚೆಂಡುಪುಳೆ ಅಂತ ಹೇಳ್ತೀವಿ. ಸೊ
ಅದು ಎಲ್ಲ ಟೈಮಲ್ಲಿ ಸಿಗತ್ತಾ ಅಂತಲೂ ನಂಗೆ ಗೊತ್ತಿಲ್ಲ. ನಾನು ಹೇಳಿದಲ್ಲ ಹೈಬ್ರಿಡ್ ಮುತ್ತು ಮಲ್ಲಿಗೆ ಅಂತ, ನೋಡಿ ಮುತ್ತು ಮಲ್ಲಿಗೆ ಇದರಲ್ಲೇ ಇನ್ನೊಂದು ಟೈಪಿಂದ ಇದರ ದಿಸ್ ಒನ್, ಈ ಸ್ಟಾಕ್ ಏನಿದೆ, ಸ್ಟಾಕ್ ಅಂತ ಹೇಳೋದು ಇದಕ್ಕೆ. ದಿಸ್ ಇಸ್ ಪೆಟಲ್, ದಿಸ್ ಇಸ್ ಸ್ಟಾಕ್. ಸೊ ಸ್ಟಾಕ್ ಏನಿದೆ STALK, ನನಗೆ ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ದರೆ ವೆರಿ ಸಾರಿ. ಸೊ ಇದು ಚಿಕ್ಕ ಆಗಿರುತ್ತೆ, ಮತ್ತೆಲ್ಲನೂ ಸೇಮ್ ಆಲ್ಮೋಸ್ಟ್, ಬಟ್ ಫ್ಲವರ್ ಸ್ವಲ್ಪ ಚಿಕ್ಕ ಇದೆ ಅಷ್ಟೇ. ಇದಕ್ಕೆ ಇದ್ರ ಸ್ಮೆಲ್ ಡಿಫ್ರೆಂಟ್ ಇದೆ. ದಿಸ್ ಇಸ್ ಹೈಬ್ರಿಡ್, ಇನ್ನೊಂದು ಜಾತಿ ಮುತ್ತು ಮಲ್ಲಿಗೆನಲ್ಲೇ. ಇದು ನಾರ್ಮಲ್ ಮುತ್ತು ಮಲ್ಲಿಗೆ ನೋಡಿ. ದಿಸ್ ಇಸ್ ದ ನಾರ್ಮಲ್ ಅಂತಂದರೆ ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ಇದೆ, ಇದು ಕಾಣಲಿಕ್ಕೆ ಸಿಗುವಂಥದ್ದು. ಬಟ್ ಅದು ಡಿಫ್ರೆಂಟ್. ಚಿಟ್ಟೆಗಳು ಎಷ್ಟಿದೆ ನೋಡಿ ಗೈಸ್, ಓ ಮೈ ಗಾಡ್. So thank you for watching till the end. Like, share and subscribe, and have a great day. Bye bye.